ಆವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ ಅಲ್ಲಿ ಆ ಸ್ತ್ರೀಗೆ, ದೇವರ ಆಗನ ಬೇಡಮ್ಮ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರೆಂಬುದಾಗಿ. ಇವತ್ತು ನೀನು ದೇವರ ವಾಕ್ಯ ಕೇಳ್ತಾ ಇದೀಯಾ? ಅದಕ್ಕೆ ಸರಿಯಾಗಿ ನಡೆದುಕೊಳ್ತಾ ಇದೀಯಾ? ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾನೆ. ಉಪದೇಶ ಮಾಡುವಂಥದ್ದು ದೊಡ್ಡದಲ್ಲ, ಓದುವಂಥದ್ದು ದೊಡ್ಡದಲ್ಲ, ಅದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯತೆ. ಅದಕ್ಕೆ ಯೇಸು ಸ್ವಾಮಿನೇ ಹೇಳಿರುವಂಥ ಮಾತಿದು, ಯಾರು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುತ್ತಾರಂತಿದೆ. ಸರಿಯಾಗಿ ಕೇಳೋದಲ್ಲ, ಅದಕ್ಕೆ ಸರಿಯಾಗಿ, ವಾಕ್ಯಕ್ಕೆ ಸರಿಯಾಗಿ, ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳುತ್ತಾರೋ ಅವರೇ ಧನ್ಯರು ಎಂಬುದಾಗಿ ಹೇಳ್ತಾನೆ. ಇವತ್ತು ನೀನು ಧನ್ಯನಾಗಬೇಕಾದರೆ ದೇವರ ವಾಕ್ಯವನ್ನು ಕೇಳಿದೆಯಾ, ಅದಕ್ಕೆ ಸರಿಯಾಗಿ ನೀನು ನಡೆದುಕೊಳ್ಳಬೇಕು. ದೇವರ ವಾಕ್ಯವನ್ನು ಕೇಳಿ ಸರಿಯಾಗಿ ನಡೆದುಕೊಳ್ಳದೆ ಹೋದರೆ ನೀನು ಧನ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಚನ ಭಾಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರೀತಿ ದೇವಜನರೇ. ಅದಕ್ಕೆ ನಿಮ್ಮ ಮನಸ್ಸಿನೊಳಗೆ ಬೇರೂರುವಂಥ ವಾಕ್ಯಕ್ಕೆ ನೀವು ನಮ್ರತೆಯಿಂದ, ತಾಳ್ಮೆಯಿಂದ ಎಡಗೊಡ್ರಿ ಎಂಬುದಾಗಿ ಹೇಳ್ತದಾನೆ. ಕಾರಣ ಅದು ನಿಮ್ಮ ಆತ್ಮವನ್ನು ಕಾಯುತ್ತದೆ, ನಿಮ್ಮನ್ನು ಕಾಯುತ್ತದೆ. ನಿಮ್ಮನ್ನು ಯಾರೂ ಕಾಯುವುದಿಲ್ಲ. ಚೆನ್ನಾಗಿ ಗಮನದಲ್ಲಿಟ್ಟುಕೊಂಡು ಕೇಳ್ರಿ ನೀವು. ನಿಮ್ಮನ್ನು ಯಾರೂ ಕಾಯುವುದಿಲ್ಲ. ನಿಮ್ಮ ಆತ್ಮವನ್ನು ಕಾಯುವಂಥದ್ದೇ ನಿಜವಾಗಿರುವಂಥ ದೇವರ ವಾಕ್ಯ. ಆ ವಾಕ್ಯ ಯಾರು? ಯೇಸುವೇ ಆ ವಾಕ್ಯ. ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು.